ಒಂದು ಬೆಳಗ್ಗೆ ಮನೆಯ ಮುಂದೆ ಆಟವಾಡುತ್ತಿದ್ದ ಬೆಕ್ಕಿನ ಬಳಿ ಒಂದು ನಾಗರಹಾವು ಬರುತ್ತದೆ. ಅದೇ ಸಮಯದಲ್ಲಿ ಅಲ್ಲೇ ನಿಂತಿದ್ದ ಒಬ್ಬ ಯುವತಿ ಗಮನಿಸದೇ ಇರುವಾಗ ಆ ಹಾವು ಅವಳ ಕಾಲಿಗೆ ಕಚ್ಚುತ್ತದೆ. ತಲೆ ಸುತ್ತು ಬಂದು ಬೀಳುತ್ತಾಳೆ. ಯುವತಿ ಸ್ಪೃಹ ತಪ್ಪಿಸಿಕೊಂಡು ಬಿದ್ದಿರುತ್ತಾಳೆ. ಮತ್ತೆ ಅದೇ ಹಾವು ಮತ್ತೊಮ್ಮೆ ಮನೆಯ ಹಿಂಭಾಗದಲ್ಲಿದ್ದ ಒಂದು ಜರ್ಮನ್ ಶೆಫರ್ಡ್ ನಾಯಿಯ ಮರಿಯನ್ನು ಎತ್ತಿಕೊಂಡು ತನ್ನ ಗೂಡಿನ ಕಡೆಗೆ ಹೋಗುತ್ತದೆ. ಅದನ್ನು ನೋಡಿದ ತಾಯಿ ನಾಯಿ ಅಳುತ್ತದೆ. ಆ ಕಾರಣದಿಂದ ತನ್ನ ಉಳಿದ ಮರಿಗಳನ್ನ ಒಂದು ಸುರಕ್ಷಿತ ಬಾಕ್ಸ್ನಲ್ಲಿ ಹಾಕಿ ಸಹಾಯ ಹುಡುಕಲು ಕಾಡಿನೊಳಗೆ ಓಡುತ್ತದೆ. ಇತ್ತ ಮನೆಯೊಳಗೆ ವಿಷದ ಪರಿಣಾಮವಾಗಿ ಆ ಯುವತಿಯ ಕೈ ನಿಧಾನವಾಗಿ ನೀಲಿ ಬಣ್ಣಕ್ಕೆ ತಿರುಗುತ್ತಿರುತ್ತದೆ. ಆ ತಾಯಿ ನಾಯಿ ಕಾಡಿನಲ್ಲಿ ಹೋಗಿ ಗಿಡುಗಗಳ ರಾಜನನ್ನು ಭೇಟಿಯಾಗುತ್ತದೆ. ತಾಯಿಯ ಮಮತೆಯನ್ನು ನೋಡಿ ಗಿಡುಗ ರಾಜನಿಗೆ ಕರುಣೆ ಬರುತ್ತದೆ. ಅವನು ಒಂದು ಮಂತ್ರಮಯ ಔಷಧಿ ಗುಳಿಕೆಯನ್ನು ನಾಯಿಗೆ ಕೊಟ್ಟು ಇದನ್ನು ಬೇಗ ಆ ಮಹಿಳೆಗೆ ಕೊಡಬೇಕು ಎಂದು ಹೇಳುತ್ತದೆ. ಅದೇ ಹಾವು ಮತ್ತೆ ಬಂದು ಮರಿಗಳು ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತದೆ. ಅಷ್ಟರಲ್ಲೇ ಗಿಡುಗ ರಾಜ ಆಕಾಶದಿಂದ ವೇಗವಾಗಿ ಇಳಿದು ತನ್ನ ರೆಕ್ಕೆಗಳಿಂದ ಹಾವನ್ನು ಹಿಡಿದು 2 ತುಂಡುಗಳಾಗಿ ಮಾಡುತ್ತದೆ. ಮರಿಗಳನ್ನು ರಕ್ಷಿಸಿ ಅಲ್ಲಿಂದ ಹೋಗುತ್ತಾನೆ. ಇತ್ತ ತಾಯಿ ನಾಯಿ ಔಷಧಿಯನ್ನು ಬಾಯಲ್ಲಿ ಹಿಡಿದು ಮನೆಗೆ ಓಡಿಬರುತ್ತದೆ. ಒಳಗೆ ಹೋಗಿ ಸ್ಪೃಹ ಕಳೆದುಕೊಂಡಿದ್ದ ಯುವತಿಗೆ ಆ ಔಷಧಿಯನ್ನು ತಿನ್ನಿಸುತ್ತದೆ. ಸ್ವಲ್ಪ ಹೊತ್ತಿನಲ್ಲೇ ಆ ಯುವತಿಗೆ ಚೇತನ ಬರುತ್ತದೆ. ಎಲ್ಲರೂ ಸುರಕ್ಷಿತವಾಗಿರುತ್ತಾರೆ. ಆದರೆ ನೀವು ಇನ್ನೂ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕಮೆಂಟ್ ಹಾಕದೇ ಇದ್ದುದರಿಂದ ಆ ಜರ್ಮನ್ ಶೆಫರ್ಡ್ ಮರಿಗಳು ಕಣ್ಣೀರಿಟ್ಟು ಅಳುತ್ತಿವೆ. ದಯವಿಟ್ಟು ಅವುಗಳಿಗಾಗಿ ಒಂದು ಲೈಕ್, ಸಬ್ಸ್ಕ್ರೈಬ್ ಮತ್ತು ಒಂದು ಕಮೆಂಟ್ ಮಾಡಿ.